ಸರ್ ನಾವ ನೀವಂತ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ. ಓಕೆ ನೋಡೇ ಬಿಡೋಣ ಸರ್. ಓಕೆ ನಾನು ಈ ಕಡೆ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ, ಎರಡೇ ನೋಟ್ ಇರುತ್ತೆ, ಸರ್ ಹೊಟ್ಟೆ ಮೇಲೆ ಹೊಡಿತಾ ಇದೆಯಲ್ಲ. ಆಫ್ ಮಾಡ. ಓಕೆನಾ? ಅಲ್ಲ ತಪ್ಪಂದು ಅನ್ಕೋತ ಇಲ್ಲ, ನೀನು ಆಫ್ ಮಾಡ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ? ಇಲ್ಲ ಬೇಕು ಮಾಡ್ತಾರದು. ಹೌದು, ನಾನು ಸೂರಿ ಹುಡುಕ್ತಾ ಇದ್ರಿ ಕಂಟೆಂಟ್ ಇಲ್ಲ ಅಂತ ಪಾತಾಳ ಗಂಗೆ ತೋರಿಸ್ತೀನಿ ಫಸ್ಟ್. ನೆಕ್ಸ್ಟ್ ಒಳಗ್ ಹೋಗೋಣ, ಸಿಗುತ್ತಾ ಸಿಗಲ್ವಾ ಅಂತ ನೋಡ್ಬಿಟ್ಟು ಮಾಡೋಣ. ಓಕೆ ಅದು ಐಫೋನ್ ಕಿತ್ಕೊಂಡು ಹೋಗೈತೆ ಮುಂದೆ ಏನಾಗಿಲ್ಲ. ಓಂ ನಮಃ ಶಿವಾಯ. ಫೈನಲಿ ಸಿಕ್ತು, ಸಿಕ್ಕಿದೆ. ಸೊ ಪಾಪಿ ಇಲ್ಲ ಪುಣ್ಯವಂತ ಕಾರ್ತಿಕ್. ಹಲೋ ಸೂರಿ. ಏನ್ ನಾವು ಇನ್ನೇನ್ ರೀಚ್ ಆದ್ರೆ ಒಂದು 3-4 ಕಿಲೋಮೀಟರ್ ಇದೆ ಅಷ್ಟೇ. ಓಕೆ ಸರ್, ಓಕೆ, ನಾನು ರೀಚ್ ಆಗ್ತೀನಿ. ಬನ್ನಿ. ಎಲ್ಲಿದ್ದೀರಾ? ಜಲ್ದಿ ಬನ್ನಿಪ್ಪ, ಇನ್ನೇನ್ ಬಿಸಿಲು ಆಗ್ಬಿಡುತ್ತೆ, ಆಮೇಲೆ ಶೂಟ್ ಮಾಡೋದು ಕಷ್ಟ ಆಗುತ್ತೆ. ಓಕೆ ಬರ್ತೀನಿ. ಇವ್ರಿಬ್ರು ಕರ್ಕೊಂಡ್ ಬಂದಿದೀನಿ, ಇಬ್ರು ಸಿಕ್ಕಿದ್ರು. ಸೊ ಇನ್ನೇನ್ ಬರ್ತೀರಿ ಇವಾಗ? ಓಟ್ರಿ. ಓಕೆ ಸರ್. ನೋಡಿ ಬರ್ತಾ ನಡಿ ಜಲ್ದಿ ಹೋಗೋಣ. ಸೊ ಅದೇ ಇನ್ನ 20 ನಿಮಿಷಲ್ಲಿ ರೀಚ್ ಆಗ್ತಾನಂತಪ್ಪ ಅವನು. ಯಾರು ಸೂರ್ಯನ? ಸೂರ್ಯ ಒಂದ್ 20-25 ನಿಮಿಷ ಆಗತ್ತೆ, ಅಂದ ಐತಾನ ಆಲ್ರೆಡಿ. ಅವ್ನು ಬಂದಮ್ಮ ಮನೆ ಬಿಟ್ಟನಂತ. ಸೊ ಬೇಗ ಬಾ ಅಂತ ಹೇಳಿದೀನಿ ಅವ್ನ್ಗೆ. ಆಲ್ರೆಡಿ ನೋಡಿ ಬಿಸಿಲು ಸ್ಟಾರ್ಟ್ ಆಗೋಯ್ತು. ಸೊ ಇವಾಗ ಶೂಟ್ ಮಾಡೋಷ್ಟು ಕಷ್ಟ ಆಗುತ್ತೆ. ಸರ್ ಏನ್ ಸರ್ ಇಷ್ಟು ಬಿಸಿಲಿದೆ, ಶೂಟ್ ಮಾಡ್ಬೋದಲ್ಲ? ಇನ್ನೇನ್ ಹತ್ರ ಬಂದಿಲ್ಲ, 4 ಕಿಲೋಮೀಟರ್ ರೀಚ್ ಆಗ್ತಾ ಇದೀರಪ್ಪ ಡೆಸ್ಟಿನೇಷನ್. ಸರಿ ಬ್ರೋ, ಇವಾಗ ಬೆಟ್ಟ ಕಾಣ್ತಾ ಇದೆ ಇವಾಗ್ಲೇನೆ. ಕಿಲೋಮೀಟರ್ ಅಂತ ಹೇಳಿದಾಯ್ತಪ್ಪ. ಕಾಣಿಸ್ತದೆ ನೋಡಿ. ಹೌದು, ಜೂಮ್ ಮಾಡಿ ಕ್ಯಾಮರಾಮನ್ ನಂದೀಶ್ ಅವ್ರೆ. ಓಕೆ, ನಿಮ್ದ ಫಸ್ಟ್ ನೋಡ್ಬಿಡೋಣ. ಚಾಲೆಂಜ್ ಮಾಡೋಣ ಬೇಕಾದ್ರೆ. ಏನ್ ಸರ್? ನೋಡೇ ಬಿಡ ನಡೀರಿ. ಅದಕ್ಕೋಸ್ಕರ ತಾನೆ ನಿಮ್ಮಿಬ್ರು ಚಾಲೆಂಜ್ ಗೋಸ್ಕರನೇ ಇವತ್ತು ನಾವು ಮಾಡ್ತಾರದು. ಹೌದು, ನಾನು ಸೂರಿ ಹುಡುಕ್ತಾ ಇದ್ರಿ ಕಂಟೆಂಟ್ ಇಲ್ಲ ಅಂತ. ಓಕೆ, ಇಬ್ರು ದೇವ್ರ ತರ ಬಂದು ಕಂಟೆಂಟ್ ಕೊಟ್ರಿ. ನೋಡ ಸರ್, ಅವ್ರದ ನಮ್ದ ಅಂತ. ನೀನು ನಾನ್ಗೆ ಪುಣ್ಯಾತ್ಮನ ಪಾಪಿನ ಅಂತ ಪ್ರೂಫ್ ಮಾಡ್ತೀನಿ ನಿಮ್ಗೆ, ಬಿಡಲ್ಲ. ನೋಡ್ಬಿಡ್ತೀನಿ ನಾನು, ನೋಡೇ ಬಿಡ. ಸರಿ, ಟೆನ್ಷನ್ ಬೇಡ. ಸೊ ಹೆಲ್ದಿ ಆಗಿರೋಣ, ಫೈಟ್ ಬೇಡಪ್ಪ. ಓಕೆ ಸರ್. ಓಕೆ ಸರ್, ರೆಡಿ. ಓಕೆ ಸರ್. ಸರ್ ನಾವ ನೀವಂತ ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ. ಓಕೆ ನೋಡೇ ಬಿಡೋಣ ಸರ್. ಓಕೆ ಫಸ್ಟ್ ನಮಸ್ಕಾರ ಮಾಡೋ. ಇಲ್ಲೇ ಕರೆಕ್ಟ್ ಬರ್ತದ್ಯಾ? ಮೈಕ್ ಬರೀ ಇದೆ ಕಣೋ. ಮೈಕ್ ಅಲ್ವಾ ಇದು, ಆಡಿಯೋ ಮುಟ್ ಮಾಡು. ಸಿಗುತ್ತೆ ಇವತ್ತು. ಪಾತಾಳ ಗಂಗೆ ತೋರಿಸ್ತೀನಿ ಫಸ್ಟ್. ನೆಕ್ಸ್ಟ್ ಒಳಗ್ ಹೋಗೋಣ, ಸಿಗುತ್ತಾ ಸಿಗಲ್ವಾ ಅಂತ ನೋಡ್ಬಿಟ್ಟು ಮಾಡೋಣ. ಓಕೆ, ಸ್ವಲ್ಪ ಸಮಯದ ಪ್ರಯತ್ನಿಸಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಆಯ್
ಸರ್ ಬನ್ನಿ ಬೈಕ್ ಹೋಗೋಣ. ಇವ್ರ ಮಾತ್ರ ಬಿಡಲ್ಲ ಹೋಟ್ಲಲ್ಲಿ. ಹಾ ಇವ್ ಸಿಗ್ಬೇಕು ಇಲ್ಲ ಸಿಗ್ಬಾರ್ದು ಅಷ್ಟೇ. ಹಾ ಏನ್ ಹೇಳಿ ಅಲ್ಲ ನಾಚಿಕೆ ನಗದ್ ನೋಡಿ. ಏನು ಮಾಡಕ್ ಆಗಲ್ಲ. ನನಗಿದ್ರ ಒಂಥರ ಸಂತೋಷ. ಅದು ಐಫೋನೇ ಕಿತ್ಕೊಂಡು ಹೋಗೈತೆ ಕಣೋ, ಐಫೋನೇ ಕಿತ್ಕೊಂಡು ಹೋಗೈತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ ಜೀವನ. ಕಳೆದೋ ಜೀವನಕ್ಕೆ ಯಾವತ್ತೂ ಯೋಚನೆ ಮಾಡಬಾರ್ದು. ಮುಂದೆ ಇನ್ನ 1.5 ಕಿಲೋಮೀಟರ್ ತೋರ್ಸಪ್ಪ ಬೆಟ್ಟನ. ಬೆಟ್ಟ ಇವಾಗ ಹತ್ತಾ ಇದೀವಿ ನೋಡಿ ಫ್ರೆಂಡ್. ಟಾಸ್ಕ್ ಇದೆ, ಸ್ವಲ್ಪ ರಿಸ್ಕ್ ಇದೆ. ಇವ್ರ ಚಾನೆಲ್ಗೋಸ್ಕರ ಏನೆಲ್ಲ ಮಾಡ್ಬೇಕಪ್ಪ. ಇವ್ರು ಸಬ್ಸ್ಕ್ರೈಬ್ ಮಾಡಿಸ್ತವ್ರೆ. ಏನ್ ಮಾಡ್ತಾರೆ ಅವ್ರ ಮೊಬೈಲ್ ಇಸ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಸೋದು. ಸೇವೆ ಅಲ್ಲ, ದುಡ್ಡು ಹಾಕಿದೀನಿ ಅಂತ ಸೇವೆ ಪ್ರೊಡ್ಯೂಸರ್ ಅಂತೂ ಬರೀ ಉಳಿಸೋದೇ ನೋಡಿ, ಖರ್ಚು ಮಾಡಿ ನೋಡ್ಬೇಡಿ ಆಯ್ತಾ. ಕಾಸು ಬರ್ಲಿ ಅಂತ ಪ್ರೊಡ್ಯೂಸರು. ಕಾಸು ಮಾಡಿಕೊಂಡಿದ್ದೀರಾ. ಹಾ ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ನೋಡಿ ನೋಡ್ ಬಿದ್ದೋಗ್ಬಿಟ್ಟತ್ತ ಶಿಲ್ಪ. ಹಾ ಮಾಡ್ರ ಹೋಗ್ಲಿ ಸಬ್ಸ್ಕ್ರೈಬ್. ಅದಕ್ಕೆ ಗಂಟೆ ಇದೆ ಹೊಡಿರಿ ಜೋರಿಗೆ. ತಿಳ್ಕೊಂಡು ಹೋಗ್ರಿ ಹೇಳ್ತೀನಿ. ಮತ್ತೆ ಬೇಗ ಮತ್ತೆ ಏನ್ ಕೂತಿದ್ದೀರಾ? ಏನ್ ಟೈರ್ಡು? ರಾಜು ಹಾಕುವಂತೆ ಬರಲಿ. ಅಲ್ಲ ಇವಾಗ ಸುಸ್ತಾಗ್ತಿರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫೈನಲಿ ಒಳಕಲ್ ತೀರ್ಥ ಬೆಟ್ಟ ಹತ್ಕೊಂಡು ಮೇಲೆ ತನಕ ಬಂದಿದ್ದೀರಿ. ಸೊ ಇವಿಬ್ರು ಚಾಲೆಂಜ್ ಇವತ್ತು ನೋಡೋಣ ಸೊ ಇವ್ರಿಗೆ ನೀರ್ ಸಿಗುತ್ತೆ ಅಂತ, ಇವ್ರು ನೀರ್ ಸಿಗಲ್ಲ ಅಂತ. ಸೊ ಕಪ್ ಈ ಸಲ ಕಪ್ಪು ನಮ್ದೆ. ಪ್ರೂವ್ ಮಾಡಿ ತೋರ್ಸೋಣ ನಾವು ಎಲ್ಲೋ ಹಾಕೊಂಡಿದೀರಿ. ನಾವು ಸೇರ್ಸ್ಗೆಲ್ಲ ರೆಡ್ ಹಾಕೊಂಡಿದ್ದೀವಿ, ಆರ್ಸಿದ್ಯಲ್ಲ. ನೋಡೋಣ ಸಿಗುತ್ತಾ ಸಿಗಲ್ವಾ ಅಂತ. ತುಂಬಾ ಜನ ಇದಾರೆ, ಇವು ರಶ್ ಐತೆ. ನೋಡೋಣ. ಇಲ್ಲಿ ಇಲ್ಲ ಒಂಚೂರು ಮುಂದೆ ಹೋಗೋಣ. ಮುಂದೆ 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 ನೋಡಿ ನಾನು ಹೇಳೋದು ಕೇಳಿ. ನಾವು ಒಂದು ವಿಡಿಯೋ ಮಾಡ್ತಾ ಇದ್ವಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ನೋಡಿ ಬಂದಿದ್ದೀರಲ್ಲ ಹೇಳಿ. ಅದು ಏನಾದ್ರು ಏನಕ್ಕೆ ಇಟ್ಟವ್ರ? ಏನೋ ಅರ್ಕೆ ಇರುತ್ತೆ ಅವ್ರದ್ದು, ಅನ್ಕೊಂಡಿರ್ತಾರೆ. ಅರ್ಕೆ ಅಂತಲ್ಲ, ಸಂಕಲ್ಪ ಮಾಡ್ಕೊಂಡಿರ್ತಾರೆ. 101 ರೂಪಾಯಿ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ. 1 ರೂಪಾಯಿ ಶಾರ್ಟೇಜ್ ಆದಾಗ ಇನ್ನೊಂದು ಎತ್ಕೊಂಡು ಹಾಕೋದು ಎಕ್ಸ್ಟ್ರಾ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ವಾಪಸ್ ಬೇಡ, ಇಟ್ಬಿಡಿ. 1 ರೂಪಾಯಿ ನಿಂಗೆ ಬೆಳಗ್ಗೆ ಕೊಡ್ತೀನಿ ನೋಡಿ. ಫೈನಲಿ ಕಷ್ಟಪಟ್ಟು ಮೇಲ್ ತನಕ ಬೆಟ್ಟ ಹತ್ತಿ ಬಂದಿದ್ದೀರಿ. ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್, ಶೇರ್ ಮತ್ತೆ ಒಳ್ಳೆ ಕಮೆಂಟ್ಸ್ ಕೊಡಿ. ಚಾಲೆಂಜ್ ವಿಡಿಯೋ ಒಳ್ಕಲ್ ತೀರ್ಥಕ್ಕೆ ನಮ್ ನಂದೀಶ್ ಸರ್ ರೆಡಿ ಆಗ್ತಾ ಇದೀನಿ. ತೋರಿಸಿ ನಂದೀಶ್ ಅವರೇ. ಬನ್ನಿ ನೆಕ್ಸ್ಟ್ ಚಾಲೆಂಜರ್ ಕಾರ್ತಿಕ್ ಅವರೇ, ಮುಂದೆ ಬನ್ನಿ. ಫಸ್ಟ್ ಇವಾಗ ನೀರು ಮುಂದೆ ಬರ್ಬೇಕು, ನೋಡೋಣ. ಕೊನೆಗೂ ಚಾಲೆಂಜಿಂಗ್ ಸ್ಟಾರ್ ಅಭಿಮನ್ಯು. ನೀವು ಎಲ್ಲಿ ಈ ಕಡೆ ಇನ್ನೊಂದ್ ಸತಿ ತೋರಿಸಿ ನಿಮ್ಮ ಮಕಾನ. ಜೈ ಡಿ ಬಾಸ್. ಓಕೆ, 10ನೇ ಸತಿ ಮುಗಿಸಿ 11ನೇ ಸತಿ ನೀರು ತಗೊಂತಾರ ಕಾರ್ತಿಕ್ ಅವರು ಹೇಳ್ತಾರ. 3-4 ಸತಿ ಒಂದ್ಸತಿ ಈ ಸತಿ ಅವ್ರಿಗೆ ಸಿಗುತ್ತಾ ನೋಡೋಣ.
ಇವ್ರಿಬ್ರಿಗೂ ಸಿಗ್ದೆ ನಮ್ಮಿಬ್ರು ಸಿಗ್ಬೋದು ನಮ್ಮ ಮೊಸರು ಎಡಿಟರ್. ಓಂ ನಮಃ ಶಿವಾಯ. ಫೈನಲಿ ಸಿಕ್ತು. ಫೈನಲ್ ಸಿಕ್ಕಿದೆ. ಸೊ ಪಾಪಿ ಇಲ್ಲ ಪುಣ್ಯವಂತ. ಕಾರ್ತಿಕ್ ಅವರೇ ಸ್ವಲ್ಪ ಕಷ್ಟಪಟ್ಟು ಅವ್ರಿಗೆ ಸಿಕ್ಕಿಲ್ಲ. ಹತ್ತು ಸಲ ಹೋದಾಗೂ ನಮ್ಗೆ ಸಿಕ್ಕಿದೆ ಅಲ್ಲಿ. ನಂಗ್ ಸಿಕ್ಕಿಲ್ಲ ಬ್ರೋ. ಅಲ್ಲಿ 10 ಸಲ ಹೋದಾಗ ಸಿಕ್ಕಿದ್ ನಮ್ ಫ್ಯಾಮಿಲಿ ಅವ್ರು ಸಿಕ್ಕಿದ್ ನನಗೆ ಸಿಕ್ಕಿದ್ ನಾನು ಎತ್ತಿ ಕೊಟ್ಟಿದ್ದೆ. ನಮ್ಗೆ ಸಿಕ್ಕಿದೆ ಎಲ್ಲ ಸಿಕ್ಕಿದೆ. ಈಗ ನೋಡಿ ಫುಲ್ ಕೈ ಒದ್ದೆ. ದಯವಿಟ್ಟು ವಿಡಿಯೋ ಮಾಡಕ್ ಆಗಿಲ್ಲ, ಬೇಜಾರ್ ಮಾಡ್ಕೋಬೇಡಿ. ಸಾರಿ ಅಲ್ಲಿ ವಿಡಿಯೋ ಮಾಡಕ್ ಲೋಡ್ ಆದ್ರಿಂದ. ಥ್ಯಾಂಕ್ ಯು. ಬಗ್ಗೊಂಡ್ ಬನ್ನಿ, ತಲೆ ಬಗ್ಸ್ಕೊಂಡ್ ಬನ್ನಿ. ನಮಸ್ಕಾರ ವೀಕ್ಷಕರೇ. ಸೊ ಫೈನಲಿ ಒಳ್ಕಲ್ ತೀರ್ಥ ದರ್ಶನ, ದೇವ್ರ ದರ್ಶನ ಮುಗಿಸ್ಕೊಂಡ್ ಬಂದ್ರಿ. ಸೊ ಯಾರಿಗ್ ಸಿಗುತ್ತೆ ನೀರು, ಯಾರಿಗ್ ಸಿಗಲ್ಲ ನೀರು ಅನ್ನೋ ಚಾಲೆಂಜ್ ಅಲ್ಲಿ ಆಲ್ಮೋಸ್ಟ್ ನಂದೀಶಂಗೆ ಕೈ ತುಂಬಾ ನೀರ್ ಸಿಕ್ಕಿದೆ. ಕಾರ್ತಿ ಅವರು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು, ಅವ್ರಿಗೂ ನೀರ್ ಸಿಕ್ತು. ಆದ್ರೆ ಬಟ್ 10 ಸತಿ ಸಿಕ್ಕಿರೋರ್ಗೆ 11 ಸತಿ ಸ್ವಲ್ಪ ದೇವ್ರು ಸ್ಲೈಟ್ ಆಗಿ ಆ ಕಡೆ ಈ ಕಡೆ ಮಾಡ್ತು. ಮೂರಕ್ಕೆ ಮುಕ್ತಾಯ ಅಂತೇಳಿ ಸೊ 3 ಕಂಡಿರೋ ಶಿವ ಇವ್ರಿಗೆ ನೀರು ಕೈ ತುಂಬಾ ಕೊಟ್ಟಿದ್ದಾರೆ. ಸೊ ನಮಗೂ ಕೂಡ ಸಿಕ್ಕಿದೆ, ಸೂರ್ಯ ಅವ್ರಿಗೂ ಸಿಕ್ಕಿದೆ. ಸೊ ಓಂ ನಮಃ ಶಿವ. ಆದ್ರೆ ಒಂದೇ ಒಂದ್ ಏನಂತ ಹೇಳಿದ್ರೆ, ದಯವಿಟ್ಟು ಕ್ಷಮೆ ಇರ್ಲಿ ವೀಕ್ಷಕರೇ. ಅಲ್ಲಿ ತುಂಬಾ ಜನ, ಸಾಕಷ್ಟು ಜನ ಇದ್ರು, ವಿಶೇಷ ಪೂಜೆ ಒಂದು ನಡೀತದೆ. ಆ ಒಂದೇ ಒಂದು ಕಾರಣದಿಂದ ನಮ್ಗೆ ಅಲ್ಲಿ ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ಇನ್ನೊಂದ್ ದಿವಸ ಅವತ್ತರ ಫ್ರೀ ಆಗಿರೋ ಟೈಮಲ್ಲಿ ಬನ್ನಿ ಅಂತ ಹೇಳಿದ್ರು. ಬಟ್ ನಮ್ ಕೈಲಿ ಆದಷ್ಟು ನಾವು ಕವರ್ ಅಪ್ ಮಾಡಿದಿರಿ. ಕೈಯಲ್ಲಿ ನಮ್ಗೆ ಸಿಕ್ಕಿರೋ ತೀರ್ಥನ ಎಲ್ಲರೂ ಆಲ್ಮೋಸ್ಟ್ ತೋರಿಸಿದ್ರಿ, ವಿಡಿಯೋದಲ್ಲಿ ಕಾಣಿಸಿದೆ. ಸೊ ಕ್ಷಮೆ ಇರ್ಲಿ, ಕರೆಕ್ಟ್ ಆಗಿ ಬಂದಿಲ್ಲ ವಿಡಿಯೋ ಅಂದ್ರೆ. ಸೊ ಆದಷ್ಟು ಇನ್ನ ಒಳ್ಳೊಳ್ಳೆ ಹೆಚ್ಚಿನ ವಿಡಿಯೋ ತರ್ತೀರಿ. ಆದ್ರೆ ನೆಕ್ಸ್ಟ್ ಟೈಮ್ ಮಾತ್ರ ಕಂಟೆಂಟ್ಗೆ ಎಡಿಟರ್ ಯಾವ್ದೇ ಕಾರಣಕ್ಕೂ ಇವ್ರಿಬ್ರು ಚಾಲೆಂಜ್ ಬೇಡ. ಏನಾದ್ರು ನಂದಿನಿ ಬೂತ್ ಅಲ್ಲಿ ಟೀ ಮಾಡ್ತಾರೆ, ಅಲ್ಲೆಲ್ಲ ಒಂದ್ ಕಡೆ ಪಾರ್ಲೇಜಿ ಬಿಸ್ಕೆಟ್ ಸಿಗುತ್ತೆ, ಅಥವಾ ಇದ್ಯಾವುದೋ ಒಂದು ರೋಡ್ ಸೈಡ್ ದೇವಸ್ಥಾನದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಇರ್ಲಿ, ಬೆಟ್ಟ ಹತ್ತ ಕಷ್ಟ ನಮ್ ಕೈಲಾಗಲ್ಲ ಗುರು.